ಶಾಸಕ ಬೈರತಿ ಬಸವರಾಜ್ ಅವರಿಗೆ ಖಾಕಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇದೆ. 2 ಗಂಟೆಯಿಂದ ಅವರ ವಿಚಾರಣೆ ನಡೀತಾ ಇದೆ. 2 ಗಂಟೆಯಿಂದ 16 ಪ್ರಶ್ನೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪೊಲೀಸರು. A1 ಜಗ್ಗನಿಗೂ ನಿಮಗೂ ಏನ್ ನಂಟು, ಎಷ್ಟು ವರ್ಷಗಳಿಂದ ಸಂಬಂಧ, ಬೆಂಗಳೂರಿನ ಭಾರತೀನಗರ ಠಾಣೆಯಲ್ಲಿ ವಿಚಾರಣೆ ನಡೀತಾ ಇದೆ. ಶನಿವಾರ ಮೊದಲನೇ ಬಾರಿ ಹಾಜರಾಗಿದ್ದರು, ಈಗ 2ನೇ ಬಾರಿ. ಬೈರತಿ ಬಸವರಾಜ್ ಭಾರತೀನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಂದಾದ ಮೇಲೆ ಇದು 2 ಗಂಟೆ ಹಿಂದಿನ ವಿಜುವಲ್ಸ್ ಇವು. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ, ಇನ್ನೂ ಕೂಡ ನಡೀತಾ ಇದೆ. 2 ಗಂಟೆಯಿಂದ ನಿರಂತರ ವಿಚಾರಣೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು. ಕ್ವೆಶ್ಚನರ್ನ ಇಟ್ಕೊಂಡೇ ಪೊಲೀಸರು ಕೂತಿದ್ರು. ಜಗ್ಗನ ಜೊತೆಗಿನ ನಂಟು, ಅದರ ಬಗ್ಗೆ ವಿಚಾರಣೆ. ಅವನು ಆರೋಪಿ ನಂಬರ್ 1. ಇನ್ನು ಕೋಲಾರದ ಆರೋಪಿಗಳ ಜೊತೆಗಿನ ಲಿಂಕ್. 1, 2 ಪ್ರಶ್ನೆಗಳು, 16 ಪ್ರಶ್ನೆಗಳು. ಜೊತೆಗೆ ಜಗ್ಗ ಈಗ ಎಲ್ಲಿದ್ದಾನೆ, ಏನು ಎತ್ತ, ಅದೆಲ್ಲದರ ಬಗ್ಗೆನೂ ಕೂಡ ಪ್ರಶ್ನೆಗಳು. ಯಾಕಂದರೆ ಇಲ್ಲಿ ತನಕ ಪತ್ತೆ ಇಲ್ಲ. ಬಾಗಲೂರಿನಿಂದ ಚೆನ್ನೈಗೆ, ಚೆನ್ನೈನಿಂದ ದುಬೈಗೆ ಹಾರಿದಾನೆ ಅನ್ನುವಂಥ ಮೂಲಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ, ಪೊಲೀಸ್ ಮೂಲಗಳು. ಹಾಗಾದರೆ ಎಲ್ಲಿದ್ದಾನೆ ಇವನು A1 ಜಗ್ಗ, ಎಲ್ಲಿದ್ದಾನೆ? ಪೊಲೀಸರು ಶೋಧ ಮುಂದುವರಿಸಿದ್ದಾರೆ. ಸಿಕ್ಕರೆ ಪೊಲೀಸರಿಗೆ ಬಾಗಲೂರಿನಿಂದ ಚೆನ್ನೈಗೆ, ಚೆನ್ನೈನಿಂದ ದುಬೈಗೆ. ಚೆನ್ನೈ ವಿಮಾನ ನಿಲ್ದಾಣದಿಂದ ದುಬೈಗೆ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಪೊಲೀಸರ ತಂಡ ದುಬೈ ಹೋಗ್ತಾ ಇದೆ ಈಗ. ಅದಕ್ಕಿಂತ ಮೊದಲು CCTVಗಳ ಪರಿಶೀಲನೆ ಆಗಿದೆ. ಆ ದೃಶ್ಯಗಳನ್ನು ಎಲ್ಲವನ್ನೂ ಕೂಡ ನೋಡಿದ್ದಾರೆ. ಜೊತೆಗೆ ಆತನ ಪಾಸ್ಪೋರ್ಟ್, ಅದರ ವಿವರಗಳು ಕೂಡ ನೋಡಿ. ಜಗ್ಗನ ಮನೆ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ, ಆತನ ಕಚೇರಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂಥ ದಾಖಲೆಗಳು. ಅದರಲ್ಲಿ ವೆಪನ್ ಲೈಸೆನ್ಸ್ ಕೂಡ ಸಿಕ್ಕಿತ್ತು. ಆದರೆ ವೆಪನ್ ಸಿಕ್ಕಿರಲಿಲ್ಲ. ವೆಪನ್ನು ಕೂಡ ತಗೊಂಡೇ ಹೋಗಿದ್ದಾನೆ ಅನ್ನುವಂಥ ಮಾಹಿತಿ ಇತ್ತು. ಮುಂದಿನ ದಿನಗಳಲ್ಲಿ ಜಗ್ಗ ಸಿಕ್ಕರೆ ಅದರ ಬಗ್ಗೆನೂ ಕೂಡ ವಿಚಾರಣೆ ಆಗುತ್ತೆ. ಬಾಗಲೂರಿನಿಂದ ಚೆನ್ನೈಗೆ, ಚೆನ್ನೈನಿಂದ ದುಬೈಗೆ ಈತ ಪರಾರಿಯಾಗಿದ್ದಾನೆ. ಈಗ ರೆಡ್ ಕಾರ್ನರ್ ನೋಟಿಸ್ ಕೊಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಭಾರತೀನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದಾರೆ. ಪ್ರದೀಪ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಶನಿವಾರ ಒಂದು ಸರಿ ಅಟೆಂಡ್ ಆಗಿದ್ದರು, ಈಗ 2ನೇ ಬಾರಿ ಬೈರತಿ ಬಸವರಾಜ್ ಬಂದಿದ್ದಾರೆ. ಪೊಲೀಸರು ಕೂಡ ಅವರಿಗೆ 16 ಪ್ರಶ್ನೆಗಳನ್ನು ಹಾಕಿದ್ದಾರೆ. 2 ಗಂಟೆಯಿಂದ ನಿರಂತರವಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ವಿಚಾರಣೆ ಕೂಡ ನಡೀತಾ ಇದೆ ಅನ್ನುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಪ್ರದೀಪ್? ರಂಗನಾಥ್, ಕಳೆದ ವಾರ ನಡೆದಿದ್ದಂತಹ ಬಿಕ್ಲು ಶಿವ ಮರ್ಡರ್ ಕೇಸ್ ಸಂಬಂಧ ಈಗ ಬೈರತಿ ಬಸವರಾಜ್ ಅವರು 2ನೇ ಬಾರಿ ಭಾರತೀನಗರ ಪೊಲೀಸ್ ಠಾಣೆಗೆ ಹಾಜರಾಗಿರುವಂಥದ್ದು. ಸತತ 2 ಗಂಟೆಗಳಿಂದ ನಿರಂತರವಾಗಿ ತನಿಖಾಧಿಕಾರಿ ACP ಪ್ರಕಾಶ್ ರಾಥೋಡ್ ಅವರು ಸಾಕಷ್ಟು ಪ್ರಶ್ನೆಗಳನ್ನು ಅವರ ಮುಂದಿಟ್ಟು ವಿಚಾರಣೆಯನ್ನು ಮಾಡ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಆರೋಪಿಗಳಿಗೂ ಬೈರತಿ ಬಸವರಾಜ್ ಅವ್ರಿಗೂ ಇರುವಂತಹ ಲಿಂಕ್ ಏನು ಅನ್ನೋದ್ರ ಬಗ್ಗೆ ಈಗ ವಿಚಾರಣೆಯನ್ನು ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಬೈರತಿ ಬಸವರಾಜ್ ಅವ್ರದ್ದು ಕುಮ್ಮಕ್ಕಿದೆ ಅಂತ ಹೇಳಲಾಗ್ತಾ ಇರೋದು. ಹಾಗಾದ್ರೆ ಆ ಕುಮ್ಮಕ್ಕು ಯಾವ ರೀತಿ ಇತ್ತು, ಈ ಆರೋಪಿಗಳಿಗೆ ಇವರು ಬೈರತಿ ಬಸವರಾಜ್ ಅವರು ಯಾವ ರೀತಿ ಕುಮ್ಮಕ್ಕನ್ನು ಕೊಟ್ಟು, ಅಂದರೆ ಯಾವ ರೀತಿ ಸಹಕಾರವನ್ನು ನೀಡಿದ್ರು ಈ ಕೊಲೆಗೆ, ಅಥವಾ ಇವರೇನಾದ್ರು ಕೊಲೆಗೆ ಮಾಡಿ ಅಂತ ಹೇಳಿದ್ರ, ಅಥವಾ ಬೇರೆ ಈ ಕೊಲೆಗೆ ಬೇಕಾದಂತಹ ಸಹಕಾರ ಬೇರೆ ಬೇರೆ ರೀತಿಯ ಸಹಕಾರ ನೀಡಿದ್ರ, ಜೊತೆಗೆ ಆರೋಪಿಗಳಿಗೆ ಇರುವಂತಹ ನಂಟೇನು? ಯಾಕಂದ್ರೆ A1 ಜಗದೀಶ್ ಮತ್ತೆ ಬೈರತಿ ಬಸವರಾಜ್ಗೆ ಇರುವಂತಹ ಸಂಬಂಧ ಈಗ ಆಲ್ರೆಡಿ ಜಗಜ್ಜಾಹೀರು ಆಗಿರುವಂಥದ್ದು. ಅದ್ರ ಜೊತೆಗೆ ಈಗ ನಿನ್ನೆ 4 ಆರೋಪಿಗಳನ್ನ ಕೋಲಾರದಿಂದ ಪೊಲೀಸರು ಬಂಧಿಸಿ ಕರೆ ತಂದಿದ್ದಾರೆ. ಆ 4 ಆರೋಪಿಗಳು ಸಹ ಕಳೆದ 2 ವರ್ಷದ ಬರ್ಡೇ, ಅಂದ್ರೆ ಬೈರತಿ ಬಸವರಾಜ್ ಅವರ ಬರ್ಡೇಗೆ 2 ವರ್ಷನೂ ಸಹ ಹಾಜರಾಗಿದ್ರು. ಕಿರಣ್ ಮತ್ತೆ ವಿಮಲ್ ಎಂಬ 2 ಆರೋಪಿಗಳು ಅರೆಸ್ಟ್ ಆಗಿದ್ದಾರಲ್ಲ, ಆ ಆರೋಪಿಗಳ ಮೂಲಕ ಈ 4 ಕೋಲಾರ ಮೂಲದವರು ಸಹ ಇಲ್ಲಿ ಬಂದು ಬರ್ಡೇಲಿ ಭಾಗವಹಿಸಿದ್ರು.
ಸೊ ಹೀಗಾಗಿ ಅವ್ರಿಗೆ ಖಂಡಿತವಾಗ್ಲೂ ಭೈರತಿ ಬಸವರಾಜ್ ಅವ್ರ ವಿಶ್ ಮಾಡಕ್ ಬಂದಿರೋ ಕಾರಣಕ್ಕಾಗಿ ಯಾವಾಗ್ಲಾರು ನೋಡಿದ್ರಾ, ನಿಮ್ಗೆ ಪರಿಚಯ ಇತ್ತಾ, ಅಥವಾ ನೀವೇನಾದ್ರೂ ಇದಕ್ಕೆ ಕುಮ್ಮಕ್ಕನ್ನ ನೀಡಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂಥವ್ರು ನಿಜವಾ, ಈ ರೀತಿಯಾಗಿ ಎಲ್ಲಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಕಡೆ A1 ಜಗದೀಶ್ ಅನ್ನು ದುಬೈಗೆ ಪರಾರಿಯಾಗಿದ್ದಾನೆ. ಈ ಪರಾರಿ ಆಗಿರೋದಕ್ಕೂ ನಿಮಗೂ ಯಾವ್ದಾದ್ರು ಸಂಬಂಧ ಇದೆಯಾ, ಅಥವಾ ಆತ ಪರಾರಿ ಆಗಿಕ್ಕೆ ಯಾವ್ದಾದ್ರು ಸಹಾಯ ಮಾಡಿದ್ರೆ? ಯಾಕಂತ ಹೇಳಿದ್ರೆ A1 ಜಗದೀಶ್ ಕುಮ್ಮಕ್ಕನ ಈ ಒಂದು ಪ್ರಕರಣಕ್ಕೆ ಮಾಸ್ಟರ್ ಪ್ಲಾನ್ ಆಗಿರೋದ್ರಿಂದ A1 ಜಗದೀಶ್ ಮತ್ತೆ ನಂಟಿರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಎಲ್ಲಾ ರೀತಿಯಂತಹ ಪ್ರಶ್ನೆಗಳನ್ನ ಮುಂದಿಟ್ಟು ಕುಮ್ಮಕ್ಕು ಆರೋಪ ಏನಿದೆ ಇದ್ರ ಸಂಬಂಧ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.